ಒಂದು ಭಾವನೆಗಳ ಮುಖಾಂತರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಪ್ರೀತಿ ಅಂತ ಹೇಳಿದರೆ ಕೋಪ ಆಗಿರ್ಬೋದು, ಪ್ರೀತಿ ಅಂತ ಹೇಳಿದರೆ ತಾಳ್ಮೆ ಆಗಿರ್ಬೋದು, ಅಥವಾ ಅನುಸರಿಸಿಕೊಂಡು ಹೋಗುವಂತಹ ಪ್ರೀತಿ ಆಗಿರ್ಬೋದು. ಆದರೆ ನಿಜವಾದ ಪ್ರೀತಿ ಎಂಥದ್ದು ಅಂತ ಹೇಳಿ ಶಿವಪಾರ್ವತಿಯರನ್ನು ನೋಡಿ ನಾವು ಕಲಿಯಬೇಕು. ಇವತ್ತಿನ ಕಲಿಯುಗದ ಪ್ರೀತಿ ಹೇಗಂದರೆ, ಇವತ್ತು ನೋಡಿ ಇವತ್ತೇ ಐ ಲವ್ ಯು ಹೇಳುವಂತಹ ಕಾಲ. ಇವತ್ತು ಹಾಯ್ ಅಂತ ಹೇಳಿ ನಾಳೆ ಬಾಯ್ ಅಂತ ಹೇಳಿ ಇನ್ನು ಮುಂದೆ ಬ್ಲಾಕ್ ಅಂತ ಹೇಳಿ ಮುಗಿಯುವಂತಹ ಪ್ರೇಮ. ಪಾರ್ವತಿಯಂತಹ ಪವಿತ್ರ ಪ್ರೀತಿ ಯಾವುದೇ ಹೆಣ್ಣಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರೀತಿ ಮಾಡುವ ಮೊದಲಿಗೆ ನಾವು ಕೇಳ್ತೇವೆ ಒಂದು ಹುಡುಗನ ಹತ್ರ, ನಿನಗೆ ನನ್ನ ಅಥವಾ ನಿನ್ನ ತಾಯಿ ಇಷ್ಟವ, ಅಥವಾ ನಿನ್ನ ಅಕ್ಕ ತಂಗಿ ಹೆಚ್ಚಿಷ್ಟವ, ಅಥವಾ ನಾನು ಇಷ್ಟನ ಅಂತ. ಇವತ್ತಿನ ಪ್ರೀತಿ ಅವತ್ತಿನ ಪ್ರೀತಿ ಒಂದು ಇಡೀ ಸಮಾಜವೇ ಆಗಿರ್ಬೋದು, ಇಡೀ ಅವಳ ಕುಟುಂಬನ ಎದುರು ಹಾಕೊಂಡು ಪಾರ್ವತಿ ಒಂದು ಶಿವನ ಹಿಂದೆ ಹೋಗ್ತಾಳಲ್ಲ, ಅದು ನಿಜವಾದ ಪ್ರೀತಿ. ಪಾರ್ವತಿಗೆ ಗೊತ್ತಿರ್ತದೆ ಸಕಲ ಚರಾಚರಿಯನ್ನು ಇಷ್ಟಪಡುವ ಶಿವನು ನನ್ನನ್ನು ಹೇಗೆ ಇಷ್ಟಪಡ್ತಾನಂತ ಹೇಳಿ ಯಾವತ್ತೂ ಅವಳಿಗೆ ಒಂದು ಕ್ವಶನ್ ಆಗಿರ್ಬೋದು ಅಥವಾ ಒಂದು ಭಾವನೆಗಳಲ್ಲಿ ಬಂದಿರಲ್ಲ. ಎಂತಹ ಪ್ರೀತಿ. ಆದರೆ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಒಂದು 10 ನಿಮಿಷ ಅವನ ಕಾಲ್ ಬಿಸಿ ಬಂದರೆ ಅಥವಾ 10 ನಿಮಿಷ ಅವರು ಯಾರೇ ಜೊತೆ ಒಂದು ಮಾತಾಡಿದರೆ ನಾವು ಅವರನ್ನು ಒಂದು ಕೆಟ್ಟ ಭಾವನೆಯಿಂದ ನೋಡ್ತೇವೆ. ಆಸ್ತಿ ಅಂತಸ್ತನ್ನು ನೋಡದೆ ನಾವು ಅವನ ಹಿಂದೆ ಹೋಗ್ತೇವಲ್ಲ, ಅದು ನಿಜವಾದ ಪ್ರೀತಿ. ನೀನು ಎಷ್ಟೇ ಕೋಪಿಷ್ಟನಾಗು, ಎಷ್ಟೇ ನಿನ್ನ ಹತ್ರ ತಾಳ್ಮೆ ಇಲ್ಲ ಅಂದರೆ ಕೂಡ ನಿನ್ನನ್ನು ಅನುಸರಿಸಿಕೊಂಡು ಹೋಗ್ತೇನೆ ಅಥವಾ ನಿನ್ನ ಜೊತೆ ನಾನು ಬಾಳ್ತೇನೆ ಅಂತೇವಲ್ಲ, ಅದು ನಿಜವಾದ ಪ್ರೀತಿ. ಇವತ್ತಿನ ಕಾಲದಲ್ಲಿ ಪ್ರೀತಿ ಎಂಥದ್ದು ಅಂದರೆ, ಅವನಲ್ಲಿ ಒಂದು ಕಾರ್ ಇದ್ದರೆ ಅಥವಾ ಒಂದು ಬೈಕ್ ಇದ್ದರೆ ಅಥವಾ ಅವನಿಗೆ ಒಂದು ಒಳ್ಳೆಯ ಮನೆ ಇದ್ದರೆ ಇದೇ ಪ್ರೀತಿ ಅಂತ ಅನ್ಕೋತೇವೆ. ಪ್ರೀತಿ ಅಂತ ಹೇಳಿದರೆ ಎಂಥದಕ್ಕೂ ಕೂಡ ನಾವು ಸಿದ್ಧರಾಗಿರಬೇಕು, ಅದು ನಿಜವಾದ ಪ್ರೀತಿ. ನೀನು ಎಲ್ಲೇ ಹೋಗು, ಮನೆ ಬಿಟ್ಟು ಬಾ, ಅಥವಾ ನಿನ್ನ ಜೊತೆ ನಾನು ಇರ್ತೇನೆ ಅನ್ನೋದನ್ನು ಹೇಳ್ತೇವಲ್ಲ, ಅದು ನಿಜವಾದ ಪ್ರೀತಿ. ಇಡೀ ಸಮಾಜವೇ ಎದುರಾದರೂ ನನಗೆ ಎಷ್ಟೇ ಅವಮಾನಗಳಾಗಿದ್ರೂ ಕೂಡ ನಾನು ಅದನ್ನೆಲ್ಲ ಮೆಟ್ಟಿ ನಿಲ್ತೇನೆ ಅನ್ನೋದನ್ನು ಹೇಳ್ತೇವಲ್ಲ, ಅದು ನಿಜವಾದ ಪ್ರೀತಿ. ನಿನ್ನ ಜೊತೆ ನನಗೆ ಅರಮನೆ ಇಲ್ಲದಿದ್ದರೆ ಕೂಡ ಒಂದು ಗುಡಿಸಲಿದ್ದರೆ ಸಾಕು, ನಿನ್ನ ಒಂದು ಜೋಪಾನ ಮಾಡುವಂತಹ ಪ್ರೀತಿ ಇದ್ದರೆ ಸಾಕು, ಅಥವಾ ಕಾಳಜಿ ಇದ್ದರೆ ಸಾಕು, ಅದೇ ನನಗೆ ಅರಮನೆ, ಅದೇ ನನಗೆ ಆಸ್ತಿ, ಅದೇ ನನಗೆ ಒಡವೆಗಳು ಅಂತ ಹೇಳ್ತೇವಲ್ಲ, ಅದು ನಿಜವಾದ ಪ್ರೀತಿ. ಸಮಾಜವನ್ನು ಎಷ್ಟೇ ಒಂದು ಕೆಟ್ಟ ರೀತಿಯಿಂದ ನೋಡಿದರೆ ಅದನ್ನೆಲ್ಲ ಮೆಟ್ಟಿ ನಿಲ್ತೇವಲ್ಲ, ಅದು ನಿಜವಾದ ಪ್ರೀತಿ. ನಿಜವಾದ ಪ್ರೀತಿಗೆ ನಾವು ಇಂತಹ ಶಿವ ಪಾರ್ವತಿಯರ ಪ್ರೇರಣೆಯಿಂದ ನಾವು ನಮ್ಮ ಪ್ರೀತಿಯನ್ನು ಗಟ್ಟಿಯಾಗಿಸಬೇಕು. ಶ್ರದ್ಧಾ ಭಕ್ತಿಯಿಂದ ಮಾಡಿದ ಪ್ರೀತಿ ಯಾವತ್ತಿಗೂ ಕೂಡ ದೂರ ಆಗೋದಿಲ್ಲ. ಕೊನೆಯ ಕ್ಷಣ ತನಕ ಕೂಡ ನಾವು ಕಾಯಬೇಕು. ಶಿವ ಪಾರ್ವತಿಯರಂಥ ಪ್ರೀತಿ ಥರ ನಮ್ಮ ಪ್ರೀತಿ ಕೂಡ ಆಗಬೇಕು. ಅಂತಹ ಪ್ರೀತಿ ಆಗಬೇಕಂದ್ರೆ ನಮ್ಮಲ್ಲಿ ಶ್ರದ್ಧೆ, ಭಕ್ತಿ, ನಂಬಿಕೆ ಅನ್ನೋದಿರಬೇಕು. ನಂಬಿಕೆ ನಿಜವಾದ ಪ್ರೀತಿ. ನಂಬಿಕೆಯೇ ಒಂದು ದೇವರು, ನಂಬಿಕೆಯೇ ಒಂದು ಪ್ರೀತಿ. ನಂಬಿಕೆ ಇರದಿದ್ದರೆ ಯಾವುದೂ ಕೂಡ ಸಾಧ್ಯ ಇಲ್ಲ.